ಹಾಲೆಲೂಯ. ದೇವರ ನಾಮಕ್ಕೆ ಮಹಿಮುಂಟಾಗಲಿ. ದೇವ ಜನರೇ, ಈ ಬೆಳಗಿನ ಜಾವದಲ್ಲಿ ಒಂದು ವಾಕ್ಯ ನಾವು ಓದಿಕೊಳ್ಳೋಣ. ಕೀರ್ತನೆ 84:10 ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರಗಳಿಗಿಂತಲೂ ಉತ್ತಮವಾಗಿದೆ. ಕೀರ್ತನೆಗಾರ ಭಕ್ತರು ಹೇಳ್ತಾನೆ, ನಿನ್ನ ಆಲಯದಲ್ಲಿ ಕಳೆಯುವ ಒಂದು ದಿನಕ್ಕಿಂತಲೂ ಬೇರೆ ಎಲ್ಲ ಸಹಸ್ರಗಳಂದ್ರೆ ಬೇರೆ ಎಲ್ಲ ವರ್ಷಗಳಿಗಿಂತಲೂ ದೇವರ ಆಲಯದಲ್ಲಿ ಕಳೆಯುವುದೇ ಅತಿ ಶ್ರೇಷ್ಠವಾದದ್ದು, ಉತ್ತಮವಾದದ್ದು. ಹಾಲೆಲೂಯ. ದೇವ ಮಕ್ಕಳೇ, ಬೆಳಗಿನ ಜಾವದಲ್ಲಿ ದೇವರ ಆಲಯವನ್ನು ಕುರಿತು ಈ ಭಕ್ತನು ಬಹಳ ಒಂದು ಮಹಿಮೆಯಿಂದ ಅವರು ಮಾತಾಡ್ತಾ ಇದ್ದಾರೆ. ಏನ್ ಮಾತಾಡ್ತಾರೆ ಅಂದ್ರೆ, ದೇವರ ಆಲಯದಲ್ಲಿ ಒಂದು ದಿನ ನಾವು ಕಳೀತಿರಲ್ಲ, ಬೇರೆ ಎಲ್ಲ ವರ್ಷಗಳಿಗಿಂತಲೂ ಉತ್ತಮವಾದದೆಂದು ಈ ಭಕ್ತನು ಹೇಳ್ತಾ ಇದ್ದಾನೆ. ಹಾಗಾಗಿ ಈ ಲೋಕದಲ್ಲಿ ನಾವು ಹೊರಗಡೆ ಏನು ಮಾಡ್ತೀವಿ, ತುಂಬ ದಿನಗಳು ಅಲ್ವಾ, ವರ್ಷಗಳು, ಈ ರೀತಿಯಾಗಿ ಎಲ್ಲ ಕಡೆಗಳಲ್ಲಿ ನಾವು ಕಳೀತಾ ಇದ್ದೀವಿ. ನಾವು ಕುಟುಂಬಗಳಲ್ಲಿ, ಕೆಲಸಗಳಲ್ಲಿ, ಅಥವಾ ಈ ಭೂಮಿಯ ಎಲ್ಲ ನಾನಾ ವಿಧವಾದ ಕಾರ್ಯಗಳಲ್ಲಿ, ಎಲ್ಲ ಕಡೆಗಳಲ್ಲಿ ಸುಮಾರು ವರ್ಷಗಳನ್ನ, ದಿನಗಳನ್ನ, ತಿಂಗಳುಗಳನ್ನ ನಾವು ಈ ರೀತಿಯಾಗಿ ನಾವು ಕಳಿತೀವಿ. ಆದರೆ ಭಕ್ತ ಹೇಳ್ತಾನೆ, ಎಲ್ಲ ವರ್ಷಗಳಿಗಿಂತಲೂ ದಿನಗಳಿಗಿಂತಲೂ ದೇವರ ಆಲಯದಲ್ಲಿ ಕಳೆಯುವುದೇ ಉತ್ತಮವಾದದ್ದು. ಯಾಕೆ ಆ ಥರ ಭಕ್ತ ಹೇಳ್ತಾನಂದ್ರೆ, ದೇವರ ಆಲಯ ಬಂದು, ಹಾಲೆಲೂಯ, ದೇವರ ವಾಕ್ಯ ಹೇಳುತ್ತೆ, ಈ ಬಂಡೆ ಮೇಲೆ ನನ್ನ ಸಭೆನ ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನ ಸೋಲಿಸಲಾಗದು. ಹೌದು, ಆಲಯ ಅಂದ್ರೆ ಸೇವೆನ ಕಟ್ಟುವರು ಯಾರಂದ್ರೆ ಕರ್ತನಾದ ಯೇಸುವೇ ಆಲಯಗಳನ್ನ, ಸೇವೆಗಳನ್ನ ಕಟ್ಟಿರುವಂತ ದೇವನಾಗಿರ್ತಾನೆ. ಆಗ ದೇವರು ತನ್ನ ಆಲಯದಲ್ಲಿ ಎದ್ದು ನಿಂತುಕೊಂಡವನಾಗಿರುತ್ತಾನೆಂದು ಕೀರ್ತನೆ 82 ಮೊದಲನೇ ವಚನದಲ್ಲಿ ನಾವು ನೋಡ್ತೇವೆ. ಆ ಕಾಲದಲ್ಲಿ ಸಾಲೋಮನು ದೇವಾಲಯನ ಕಟ್ಟಿ ಅದನ್ನ ಪ್ರತಿಷ್ಠೆ ಮಾಡುವಂತ ಸಮಯದಲ್ಲಿ ಅವರು ಏನ್ ಮಾಡ್ತಾರೆ, ಪ್ರಾರ್ಥಿಸುವಂತ ಸಮಯದಲ್ಲಿ ಆಕಾಶದಿಂದ ಬೆಂಕಿ ಇಳಿದು ಬಂದು ಆಲಯವೆಲ್ಲ ದೇವ ಮಹಿಮೆ ತುಂಬಿಕೊಂಡಿತ್ತು. ಒಬ್ಬ ಯಾಜಕನು ಅದ್ರ ಒಳಗಡೆ ಪ್ರವೇಶ ಮಾಡಲಾರದೆ ಹೋದರು. ಹಾಗಾಗಿ ಇಸ್ರೇಲ್ ಜನಗಳೆಲ್ಲ ಹೊರಗೆ ನಿಂತು ದೇವರ ಕೃಪೆನ ಆರಾಧಿಸಿದರು. ಹಾಲೆಲೂಯ. ದೇವರ ಆಲಯ ದೇವ ಮಹಿಮೆಯಿಂದ ತುಂಬಿಕೊಂಡಿತ್ತು. ಹೌದು, ಇವತ್ತು ನಾವು ದೇವರ ಆಲಯಗಳಲ್ಲಿ ಹೋಗಿ ದೇವರ ಸಮ್ಮುಖದಲ್ಲಿ ನಾವು ಸೇರುವಾಗೆ, ಆರಾಧಿಸುವಾಗೆ ಆ ಮಹಿಮೆ ನಮ್ಮನ್ನ ನಾವು ಹೋಗುವಂತ ಸ್ಥಳಗಳನ್ನ ತುಂಬಿಕೊಳ್ಳತಕ್ಕದಾಗಿರುತ್ತೆ. ಹಾಲೆಲೂಯ. ಮತ್ತೊಂದು ಕಡೆ ದೇವರು ವಾಕ್ಯ ಹೇಳುತ್ತೆ, ನೀವೇ ನನಗೆ ದೇವರ ಆಲಯವಾಗಿದ್ದೀರಿ ಎಂದು ನಾವು ನೋಡ್ತೀವಿ. ಹಾಲೆಲೂಯ. ಈ ಭಕ್ತ ಹೇಳ್ತಾನೆ, ನಿನ್ನ ಆಲಯದಲ್ಲಿ ಕಳೆಯುವಂತ ಒಂದು ದಿನ ಬೇರೆ ಎಲ್ಲ ಸಹಸ್ರಗಳಿಗಿಂತಲೂ ಉತ್ತಮವಾದದ್ದು. ಹೌದು, ಈ ದಿನಗಳಲ್ಲಿ ನಾವು ದೇವರ ಆಲಯದಲ್ಲಿ ಹೆಚ್ಚಾಗಿ ಸಮಯವನ್ನ ನಾವು ಕಳಿಬೇಕಾಗುತ್ತೆ ದೇವ ಮಕ್ಕಳೇ. ಹಾಲೆಲೂಯ. ಮತ್ತೆ ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನ ಕಾಯ್ದುಕೊಂಡಿರುವುದೇ ಲೇಸು. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯವನ್ನು ಕಾದುಕೊಂಡಿರುವುದೇ ಲೇಸು, ಅಂದ್ರೆ ಉತ್ತಮವಾದದ್ದು. ಹಾಲೆಲೂಯ. ಹೌದು, ದೇವರ ಆಲಯದ ಬಾಗಿಲನ್ನ ನಾನು ಕಾದುಕೊಂಡಿರುವುದೇ ನನಗೆ ಉತ್ತಮ ಎಂದು ಈ ಭಕ್ತನು ಹೇಳ್ತಾ ಇದ್ದಾನೆ. ಹೀಗಾಗಿ ನಾವು ದೇವರ ಆಲಯಗಳಲ್ಲಿ ಪ್ರವೇಶ ಮಾಡಿ ದೇವರ ಆಲಯದಲ್ಲಿ ದೇವರು ಕೊಡುವಂತ ಒಂದು ವಾಕ್ಯಗಳನ್ನ, ದೇವರು ಕೊಡುವಂತ ಅಭಿಷೇಕವನ್ನ, ದೇವರು ಕೊಡುವಂತ ಆ ಮಹಿಮೆಗಳನ್ನ, ದೇವರು ಕೊಡುವಂತ ಆಲೋಚನೆಗಳನ್ನ, ದೇವರು ಕೊಡುವ ಸಕಲ ವಿಧವಾದ ಆ ನಿತ್ಯ ಆಶೀರ್ವಾದಗಳನ್ನ ನಾವು ಹೊಂದಿಕೊಳ್ಳಬೇಕು ದೇವ ಮಕ್ಕಳೇ. ಹಾಗಾಗಿ ಹೆಚ್ಚಾಗಿ ದೇವರು ವಾಕ್ಯ ಹೇಳುತ್ತೆ, ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ, ಹೌದು, ಈ ಭೂಮಿ ಎಲ್ಲ ಕಡೆಗಳಲ್ಲಿ ನೋಡುವಾಗೆ ಮನುಷ್ಯರುಗಳು, ಕುಟುಂಬಗಳು ಎಲ್ಲ ಕಡೆ ನೋಡುವಾಗೆ ದುಷ್ಟ ಕಾರ್ಯಗಳು ಜಾಸ್ತಿ ಆಗಿರುತ್ತವೆ. ಹಾಗಾಗಿ ಅಲ್ಲಿ ಇಲ್ಲಿ ನಾವು ವಾಸ ಮಾಡೋಕ್ಕಿಂತಲೂ, ಅಲ್ಲಿ ಇಲ್ಲಿ ನಾವು ಇರೋದ್ರಕ್ಕಿಂತಲೂ ದೇವರ ಆಲಯದಲ್ಲಿ ಹೋಗಿ ನಾವು ವಾಸಿಸುವುದೇ ಉತ್ತಮವಾದದ್ದು, ಶ್ರೇಷ್ಠವಾದದ್ದು, ಅಮೂಲ್ಯವಾದದ್ದು. ಹಾಗಾಗಿ ಈ ದಿನಗಳಲ್ಲಿ ಹೆಚ್ಚಾಗಿ ದೇವರ ಆಲಯಗಳಲ್ಲಿ ಹೋಗಿ ನಾವು ವಾಸಿಸುವರಾಗಿರಬೇಕು. ಹಾಲೆಲೂಯ. ಅಪೊಸ್ತಲರು 2:47 ವಚನ ಹೇಳುತ್ತೆ, ಅವರು ದಿನಾಲು ದೇವ ಆಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿಯನ್ನು ಮುರಿದು ಉಲ್ಲಾಸದಿಂದಲೂ ದೇವರನ್ನ ಕೊಂಡಾಡಿಕೊಂಡಿದ್ದರು. ಅದು ಆದಿ ಅಪೊಸ್ತಲರ ಕಾಲದಲ್ಲಿ ರಕ್ಷಣೆ ಹೊಂದಿದಂತ ಆ 3,000 ವಿಶ್ವಾಸಿಗಳು, ಶಿಷ್ಯರುಗಳೆಲ್ಲ ಏನ್ ಮಾಡ್ತಾ ಇದ್ರು, ದಿನಾಲು ದೇವರ ಆಲಯದಲ್ಲಿ ಕೂಡ್ತಾ ಇದ್ರಂತೆ. ನೋಡ್ರಿ,
ದಿನಾಲು ಆಲಯದಲ್ಲಿ ಕೂಡುತ್ತಾ ಏನ್ ಮಾಡ್ತಾ ಇದ್ರು. ಆಮೇಲೆ ಮನೆಗಳಲ್ಲಿ ರೊಟ್ಟಿ ಮುರಿಯುತ್ತಾ ಉಲ್ಲಾಸದಿಂದಲೂ ದೇವನ ಕೊಂಡಾಡುತ್ತಾ ಇದ್ರಂತೆ. ಈ ಕೊನೆ ಕಾಲದಲ್ಲಿ ದೇವ ಮಕ್ಕಳೇ, ಆಲಯಗಳನ್ನ ಅಸಡೆ ಮಾಡಬೇಡ್ರಿ, ಆಲಯಗಳನ್ನ ಅಸಡೆ ಮಾಡಬೇಡ್ರಿ, ಆಲಯಗಳಲ್ಲಿರೋ ಆರಾಧನೆಗಳನ್ನ ಅಸಡೆ ಮಾಡಬೇಡ್ರಿ, ಸಮಯಗಳನ್ನ ಅಸಡೆ ಮಾಡಬೇಡ್ರಿ, ವಾಕ್ಯಗಳನ್ನ ಅಸಡೆ ಮಾಡಬೇಡ್ರಿ. ಹೀಗಾಗಿ ಆಲಯಕ್ಕೆ ಹೋಗೋಕೆ ಅತ್ಯ ಆಸಕ್ತಿ ಉಳ್ಳವರಾಗಿ ನಾವು ಆಲಯಗಳಿಗೆ ಹೋಗಬೇಕು. ನಾವು 6 ದಿನಗಳು ಕೆಲಸ ಮಾಡಿದ ನಂತರ 7ನೇ ದಿನದಲ್ಲಿ ನಾವು ಏನು ಮಾಡಬೇಕು, ಎಲ್ಲ ಕೆಲಸವನ್ನು ಮುಗಿಸಿ ದೇವರ ಆಲಯದಲ್ಲಿ ಹೋಗಿ ವಾರವೆಲ್ಲ ದೇವರು ನಮ್ಮನ್ನ ಮಾರ್ಗ ನಡೆಸಿ ಆಶೀರ್ವದಿಸಿ ಪೋಷಿಸಿ ಆರೋಗ್ಯ ಬಲದಿಂದ ನಡೆಸಿರುವಂಥ ದೇವಾದಿ ದೇವನಿಗೆ ಆಲಯದಲ್ಲಿ ಹೋಗಿ ಆತನ ಪ್ರೀತಿಯನ್ನು ಸ್ಮರಿಸಿ ಆತನ ಮಾಡಿರೋ ಎಲ್ಲ ಉಪಕಾರಗಳನ್ನ ನೆನೆಸಿ ಆತನಿಗೆ ಕೃತಜ್ಞತಾ ಸ್ತುತಿಗಳನ್ನು ನಾವು ಹೇಳುವಾಗೆ ದೇವರ ಹೃದಯ ಸಂತೋಷ ಪಡುತ್ತೆ. ಮತ್ತಷ್ಟು ನಾವು ಇನ್ನೂ ಹೆಚ್ಚಾಗಿ ದೇವರ ಸಮ್ಮುಖದಿಂದ ಆಶೀರ್ವಾದಗಳನ್ನ ನಾವು ಹೊಂದಿಕೊಳ್ಳುತ್ತೇವೆ, ದೊಡ್ಡ ದೇವ ಮಹಿಮೆನ ನಾವು ಹೊಂದಿಕೊಳ್ಳುತ್ತೇವೆ. ಹಾಲೆಲೂಯ. ಹೀಗಾಗಿ ದೇವ ಮಕ್ಕಳೇ, ದೇವ ಆಲಯಗಳನ್ನ ಅಸಡೆ ಮಾಡಬೇಡ್ರಿ, ಆರಾಧನೆ ದಿನಗಳನ್ನ ಅಸಡೆ ಮಾಡಬೇಡ್ರಿ, ದೇವ ಸಮ್ಮುಖನ ಅಸಡೆ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಸೈತಾನದವನು ಈ ದಿನಗಳಲ್ಲಿ ನಾವು ಸಭೆಗಳಿಗೆ ಹೋಗದ ಹಾಗೆ, ಆರಾಧನೆಗಳಿಗೆ ಹೋಗದಾಗೆ ಸೈತಾನ ಏನ್ ಮಾಡ್ತಾನೆ, ಈ ದಿನಗಳಲ್ಲಿ ನಮಗೆ ಕೆಲಸಗಳನ್ನ ಇಟ್ಟು ಬಿಡ್ತಾನೆ, ಕುಟುಂಬಗಳಲ್ಲಿ ಕಾರ್ಯಗಳನ್ನ ಇಟ್ಟು ಬಿಡ್ತಾನೆ. ಯಾರಾದ್ರೂ ನಮ್ಮನ್ನ ನೋಡೋಕೆ ಆ ದಿನಗಳಲ್ಲಿ ಬಂದ್ಬಿಡ್ತಾರೆ, ಬೇರೆ ಒಂದು ವಿಷಯಗಳಲ್ಲಿ ನಾವು ಹೊರಟು ಹೋಗ್ತೀವಿ. ಹಾಗಾಗಿ ನಮಗೇನಾದ್ರೂ ಒಂದು ತೊಂದರೆಗಳು ಬಲಹೀನಗಳು ಬರುತ್ತೆ. ಕಾರಣ ಗೊತ್ತಾ, ನಾವು ಆಲಯಕ್ಕೆ ಹೋಗಬಾರ್ದು. ಆಲಯಕ್ಕೆ ಹೋದ್ರೆ ದೇವ್ರ ವಾಕ್ಯ ಕೇಳ್ತೀವಿ, ದೇವ್ರ ವಾಕ್ಯ ಕೇಳಿದ್ರೆ ಸತ್ಯ ಗೊತ್ತಾಗುತ್ತೆ, ಸತ್ಯ ಗೊತ್ತಾದ್ರೆ ಆ ಭಕ್ತಿಯಲ್ಲಿ ಆ ಸತ್ಯದಲ್ಲಿ ನಾವು ನಡೆಯಕ್ಕೆ ನಾವು ಆರಂಭಿಸ್ಬಿಡ್ತೀವಿ ಅಂದ್ಬಿಟ್ಟು ಸೈತಾನದವನು ಇವತ್ತು ಈ ದಿನಗಳಲ್ಲಿ ನಮ್ಮನ್ನ ಆಲಯಕ್ಕೆ ಹೆಚ್ಚಾಗಿ ಹೋಗೋದಾಗೆ ತಡೆ ಮಾಡ್ತಾ ಇರ್ತಾನೆ. ಹಾಗಾಗಿ ನಾವೇನ್ ಮಾಡಬೇಕು, ಮುಂಜಾನೆ ಜಾವದಲ್ಲಿ ನಾವು ಪ್ರಾರ್ಥಿಸಿ ಆಲಯಗಳಿಗೆ ನಾವು ಹೊರಡಬೇಕು. ಆಲಯಗಳಲ್ಲಿ ಹೋಗಿ ದೇವರ ಸಮ್ಮುಖದಲ್ಲಿ ನಿಂತು ನಾವು ಆತನ ಆರಾಧಿಸಿ ಆತನ ಮಹಿಮೆ ಪಡಿಸಿ ಆತನ ವಾಕ್ಯಗಳನ್ನು ಕೇಳಿ ಧ್ಯಾನಿಸಿ ನಾವು ಅಲ್ಲಿಂದ ಬರುವಾಗೆ ಇಡೀ ವಾರವೆಲ್ಲ ನಮ್ಮ ಕುಟುಂಬಗಳಲ್ಲಿ ನಾವು ಮಾಡೋ ಕೆಲಸ ಕಾರ್ಯಗಳಲ್ಲಿ ದೇವರ ಹಸ್ತ ಇರೋದನ್ನ ನೀವು ನೋಡ್ಬೋದು. ಹಲ್ಲೆಲೂಯ. ದೇವ್ರು ಯಾಕೆ 6 ದಿನಗಳು ಲೋಕನ ಸೃಷ್ಟಿ ಮಾಡಿ 7ನೇ ದಿನ ತಾನೇ ವಿಶ್ರಾಂತಿ ತೆಗೆದುಕೊಂಡು ಆ ದಿನವನ್ನ ಪರಿಶುದ್ಧ ಎಂದು ಆತನು ಅದನ್ನ ಪ್ರತ್ಯೇಕವಾಗಿ ತನಗೆಂದು ಪರಿಶುದ್ಧವಾಗಿ ಅದನ್ನ ಇಟ್ಕೊಂಡ. ಹಾಗಾಗಿ ಸಬ್ಬತ್ ದಿನಗಳನ್ನ ಅಸಡೆ ಮಾಡದೆ, ಆರಾಧನೆ ದಿನಗಳನ್ನು ಅಸಡೆ ಮಾಡದೆ ನಾವು ಭಯಭಕ್ತಿಯಿಂದ ಆರಾಧನೆಗಳಿಗೆ ಹೊರಡಬೇಕು. ಸೈತಾನಿಗೆ ಕಿವಿಗೊಡ್ಬೇಡ್ರಿ, ದೇವರ ಮಾತುಗಳಿಗೆ ವಿಧೇಯರಾಗ್ರಿ, ದೇವರ ಸಮ್ಮುಖದಲ್ಲಿ ಎಲ್ಲರೂ ಸಂತೋಷವಾಗಿ ಹೊರಡ್ರಿ, ಹೋಗಿ ದೇವನ ಆರಾಧಿಸ್ರಿ. ದೇವಾಲಯದಲ್ಲಿ ದೇವರು ಸಿಂಹಾಸನದಲ್ಲಿ ಕುಳಿತಿರ್ತಾನೆ, ದೇವ ದೂತರುಗಳು ಸಭೆ ಸುತ್ತಲೂ ನಿಂತಿರ್ತಾರೆ. ಇಡೀ ಸಭೆಯಲ್ಲಿ ದೇವ ಮಹಿಮೆ, ದೇವ ಸಭೆಯಲ್ಲಿ ದೇವ ಅಗ್ನಿ ಉರಿದುಕೊಂಡಿರುತ್ತೆ. ಅಲ್ಲಿ ಹೋಗುವಾಗೆ ದೇವರು ನಮ್ಮನ್ನ ರೂಪಿಸುತ್ತಾನೆ, ನಮ್ಮನ್ನ ಬದಲಾಯಿಸುತ್ತಾನೆ, ನಮ್ಮನ್ನ ಪರಿಶುದ್ಧಪಡಿಸುತ್ತಾನೆ, ನಮ್ಮನ್ನ ಅಭಿಷೇಕ ಮಾಡ್ತಾನೆ. ನಮ್ಮನ್ನ ಒಂದು ಆಶ್ಚರ್ಯಕರವಾದ ರೀತಿಯಲ್ಲಿ ದೇವರು ನಮ್ಮನ್ನ ನಡೆಸುವಂತ ಶಕ್ತಿಯುಳ್ಳ ದೇವನಾಗಿರ್ತಾನೆ. ದೇವ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯವನ್ನು ಕೇಳಿಕೊಂಡಿರುವಂತ ನೀವು ಪ್ರತಿಯೊಬ್ಬರು ಅಸಡೆ ಮಾಡದೆ ಎಲ್ಲರೂ ಅವರವರ ಆಲಯಗಳಿಗೆ ಹೊರಡ್ರಿ, ದೇವರನ್ನ ಆಡ್ರಿ, ಆರಾಧಿಸ್ರಿ, ವಾಕ್ಯ ಧ್ಯಾನಿಸ್ರಿ, ಅವರಿಗೆ ಕೃತಜ್ಞತೆ ಸಲ್ಲಿಸ್ರಿ, ಆತ್ಮದಲ್ಲಿ ತುಂಬ್ರಿ, ಆರ್ಭಟಿಸಿ ದೇವರನ್ನ ಆರಾಧನೆ ಮಾಡ್ರಿ. ಇದೇ ನಮಗೆ ನಮ್ಮ ಹೃದಯದ ಆ ಒಂದು ದೊಡ್ಡ ಮಹಿಮೆ, ಹೃದಯದ ಆಶೀರ್ವಾದ, ಹೃದಯಕ್ಕೆ ಬರುವಂತ ಸಮಾಧಾನ. ಈ ರೀತಿಯಾಗಿ ಆತ್ಮಿಕ ರೀತಿಯಲ್ಲಿ ನೀವು ಬೆಳೆಯುವಾಗೆ, ನಾವು ಒಂದು ಸಭೆಯಾಗಿ ಒಂದು ದೇವ ಮಕ್ಕಳು ಈ ರೀತಿಯಾಗಿ ನಾವು ಕೂಡುವಾಗೆ ಈ ಕೊನೆ ದಿನಗಳಲ್ಲಿ ದೇವ್ರ ಬರೋಣದಲ್ಲಿ ನಾವು ಆಯತವಾಗಕ್ಕೆ ಸಾಧ್ಯ ಆಗುತ್ತೆ. ಪರಿಶುದ್ಧವಂತರಾಗಿ ಅವ್ರ ಮುಂದೆ ನಿಲ್ಲೋಕೆ ದೇವರು ನಮ್ಮನ್ನ ಅದ್ಭುತವಾಗಿ ನಮ್ಮನ್ನ ಆಯತಪಡಿಸೋಕೆ ಸಮಯಗಳನ್ನ ನಾವು ಹೆಚ್ಚಾಗಿ ಕೊಡುವಾಗೆ ದೇವರು ಆ ರೀತಿಯಾಗಿ ನಮ್ಮನ್ನ ನಡೆಸ್ಕೊಂಡು ಹೋಗಲು ಶಕ್ತನಾಗಿರ್ತಾನೆ. ದೇವರ ಆತ್ಮ ನಿಮಗೆ ಸಹಾಯ ಮಾಡಲಿ, ದೇವರ ಆತ್ಮ ನಿಮಗೆ ದೇವಿಗ ಜ್ಞಾನ ಕೊಡ್ಲಿ, ದೇವರ ಆತ್ಮ ನಿಮ್ಮನ್ನ ಬಲಪಡಿಸ್ಲಿ, ದೇವರ ಆತ್ಮ ನಿಮ್ಮಲ್ಲಿ ಅತಿ ಆಸಕ್ತಿಯನ್ನು ಉಂಟು ಮಾಡಲಿ. ನೀವು ದೇವರ ಆತ್ಮದಲ್ಲಿ ನಡೆಸಲ್ಪಟ್ಟು ದೇವರ ಮಾತಿಗೆ ವಿಧೇಯರಾಗಿ ಈ ರೀತಿಯಾಗಿ ನೀವು ಮಾಡುವುದಾದ್ರೆ ನಿಮ್ಮ ಜೀವಿತದಲ್ಲಿ ದೇವ ಮಹಿಮೆ ಎಂದು ಯಾವಾಗಲೂ ನಿಮ್ಮೊಟ್ಟಿಗೆ ಮಾರ್ಗ ನಡೆಸುತ್ತೆ. ಹಾಲೆಲ್ಲೂಯ, ಹಾಲೆಲ್ಲೂಯ. ದೇವ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯ ಕೇಳಿರುತ್ತಾ ನಿಮ್ಮ ಪ್ರತಿಯೊಬ್ಬರನ್ನ ದೇವರ ಆಶೀರ್ವದಿಸಲಿ. ಕಣ್ಮುಚ್ಚಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ.
ಸರ್ವಶಕ್ತನಾಗಿರೋ ದೇವ, ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯಗಳನ್ನು ಕೇಳಿಕೊಂಡಿರಂತ ಎಲ್ಲಾ ಜನಾಂಗಗಳು ಸ್ವಾಮಿ, ಎಲ್ಲ ದೇವ ಮಕ್ಕಳು ರಾಜಾವೆ, ಎಲ್ಲಾರುಗಳನ್ನು ಆಶೀರ್ವದಿಸ್ರಿ. ಎಲ್ಲರ ಮನಸ್ಸು ಹೃದಯಗಳನ್ನ ನೀನು ಮುಟ್ಟಿ ಆಶೀರ್ವದಿಸಿ ಪ್ರೇರೇಪಿಸ್ರಿ. ಎಲ್ಲರೂ ದೇವರ ಆಲಯಗಳಿಗೆ ಹೊರಡಲು, ದೇವರ ಆಲಯಗಳಲ್ಲಿ ಹೋಗಿ ಅಯ್ಯ ನಿನ್ನ ಆಲೋಚನೆಗಳು, ನಿನ್ನ ವಾಕ್ಯಗಳು, ನಿನ್ನ ಚಿತ್ತ ಅಪ್ಪ, ನಿನ್ನ ಮಹಿಮೆ ಮಾರ್ಗಗಳೆಲ್ಲ ಅರಿತವರಾಗಿ ಈ ಮಕ್ಕಳು ಜೀವಿಸಲು ಎಲ್ಲಾರ್ಗು ನೀನು ಕೃಪೆ ತೋರಿಸಪ್ಪ. ಆತ್ಮಿಕ ರೀತಿಯಲ್ಲಿ ಎಲ್ಲರೂ ಬೆಳೆದು ಬಲಗೊಂಡು ನಿನ್ನ ಬರೋಣಕ್ಕೆ ಆಯುಧವಾಗಿ ನಿನ್ನ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳೋಕೆ ಪರಿಶುದ್ಧಾತ್ಮ ದೇವ ಎಲ್ಲರನ್ನ ಆಳ್ವಿಕೆ ಮಾಡ್ರಿ. ಎಲ್ಲಾರು ನಿನ್ನ ಕರಗಳೆಲ್ಲ ಒಪ್ಪಿಸ್ಕೊಡ್ತೀನಿ. ಬಲಪಡಿಸಿರಿ, ಆಶೀರ್ವದಿಸ್ರಿ. ಪ್ರಾರ್ಥನೆ ಕೇಳಾಗಿ ಮಾಡಿದ್ಗಾಗಿ ಸ್ತೋತ್ರ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ತಂದೆ, ಆಮೇನ್. ಈ ವಿಡಿಯೋನ ನೋಡಿಕೊಂಡಿರುವಂಥ ಪ್ರತಿಯೊಬ್ಬರನ್ನ ದೇವರು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.